ಏಪ್ರಿಲ್ 23 ಬೆಳಿಗ್ಗೆ 6:40 ದೆಹಲಿಯ ಐಷಾರಾಮಿ ಪ್ರದೇಶ ಕೈಲಾಶ್ ಹಿಲ್ಸ್ ಅಲ್ಲಿರುವ ಒಂದು ದೊಡ್ಡ ಮನೆಯಲ್ಲಿ ಕೇವಲ 41 ನಿಮಿಷಗಳಲ್ಲಿ ನಡೆದಿದ್ದು ಒಂದು ಕುಟುಂಬದ ಬದುಕನ್ನೇ ನುಚ್ಚು ನೂರು ಮಾಡಿಬಿಟ್ಟ ಘಟನೆ. ಆ ದಿನ ಬೆಳಗ್ಗೆ IRS ಅಧಿಕಾರಿ ತಮ್ಮ ಹೆಂಡತಿಯ ಜೊತೆ ವಾಕಿಂಗ್ಗೆ ಹೊರಟಿದ್ರು. ಅವರಿಗೆ ಗೊತ್ತಿರಲಿಲ್ಲ ಅವರ ಮನೆಯೊಳಗೆ ಈಗಾಗಲೇ ಒಂದು ಅಪಾಯ ಕಾಯುತ್ತಿದೆ ಅನ್ನೋದು. ಅದೇ ಸಮಯಕ್ಕೆ ಆ ಮನೆಯ ಮಾಜಿ ಕೆಲಸಗಾರ ಹೆಸರು ರಾಹುಲ್ ಮತ್ತೆ ಅಲ್ಲಿ ಕಾಣಿಸಿಕೊಂಡಿದ್ದ. ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಸೇಡು ತೀರಿಸಿಕೊಳ್ಳಬೇಕೆಂಬ ದುರಾಸೆ ಅವನ ಮನಸ್ಸನ್ನೇ ಕವಿದಿತ್ತು. ಆ ಮನೆಗೆ ಸಂಬಂಧಿಸಿದ ಪ್ರತಿಯೊಂದು ರಹಸ್ಯವೂ ಅವನಿಗೆ ಗೊತ್ತು. ಕೀ ಎಲ್ಲಿಡ್ತಾರೆ, CCTV ಎಲ್ಲಿದೆ, ಯಾವ ಸಮಯದಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋ ಎಲ್ಲ ಮಾಹಿತಿಯೂ ಆತನಿಗೆ ತಿಳಿದಿತ್ತು. ಅವನು ಕೀ ತೆಗೆದುಕೊಂಡು ಬಾಗಿಲು ತೆರೆದಿದ್ದ. ಮನೆ ಒಳಗೆ ನುಗ್ಗಿದ್ದ. ಸೀದಾ ಮೇಲಿನ ಮಹಡಿ ಏರಿದ್ದ. ಅಲ್ಲಿ ಕನಸುಗಳನ್ನೇ ಕಟ್ಟಿಕೊಂಡು ಕುಳಿತಿದ್ದಳು ಓರ್ವ ಯುವತಿ. 22 ವರ್ಷದ IRS ಅಧಿಕಾರಿಯ ಮಗಳು. PUCಯಲ್ಲಿ ಟಾಪರ್. ತಂದೆಯಂತೆ ಅಧಿಕಾರಿಯಾಗಬೇಕು ಅಂತ UPSCಗೆ ತಯಾರಿ ಮಾಡ್ಕೊಳ್ತಿದ್ಲು. ಆ ದಿನವೂ ಬೆಳಗ್ಗೆ ಬೇಗ ಎದ್ದು ಓದಿಕೊಳ್ತಿದ್ಲು. ಆದ್ರೆ ಆಕೆ ಎದುರಿಗೆ ಬಂದಿದ್ದು ಕನಸಲ್ಲ, ಒಂದು ದುಸ್ವಪ್ನ. ರಾಹುಲ್ನನ್ನ ನೋಡಿ ಆಕೆ ಕಿರಿಚಿಕೊಂಡಿದ್ಲು. ಆದ್ರೆ ಆ ಕೂಗು ಯಾರಿಗೂ ಕೇಳಿಸಲಿಲ್ಲ. ಕ್ಷಣದಲ್ಲೇ ಟೇಬಲ್ ಲ್ಯಾಂಪ್ ಹಿಡಿದು ಆಕೆಯ ತಲೆಗೆ ಹೊಡೆದಿದ್ದ. ರಕ್ತ, ಭಯ, ಮೌನ. ಆಕೆ ಪ್ರಜ್ಞೆ ತಪ್ಪಿದ್ಲು. ಅಷ್ಟರಲ್ಲೇ ಮಾನವೀಯತೆಯನ್ನೇ ಮರೆತ ರಾಹುಲ್ ಅಮಾನವೀಯ ಕೃತ್ಯ ಎಸಗಿಬಿಟ್ಟ. ಮೊಬೈಲ್ ಚಾರ್ಜರ್ ವೈರನ್ನ ಆಕೆಯ ಕುತ್ತಿಗೆಗೆ ಸುತ್ತಿದ್ದ. ಒಂದು ಜೀವ ಅಲ್ಲಿಯೇ ನಿಂತು ಹೋಗಿತ್ತು. ಆದ್ರೆ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ತನ್ನ ಮೇಲೆ ರಕ್ತ ತಗಲಿರೋದನ್ನ ನೋಡಿ ಸಿಕ್ಕಿ ಬೀಳುವ ಭಯ ಅವನನ್ನ ಕಾಡುತ್ತಿತ್ತು. ಅವನು ಮನೆಯೊಳಗೆ ಬಟ್ಟೆ ಬದಲಾಯಿಸಿದ್ದ. ಶೂ ಕೂಡ ಚೇಂಜ್ ಮಾಡಿದ್ದ. ಇನ್ನು ಮನೆಯಿಂದ 2.5 ಲಕ್ಷ ಹಣ ಕದ್ದು ಬ್ಯಾಗ್ಗೆ ಹಾಕಿಕೊಂಡಿದ್ದ. ನಂತರ ಏನು ಆಗೇ ಇಲ್ವೇನೋ ಎಂಬಂತೆ ಬಾಗಿಲು ಲಾಕ್ ಮಾಡಿಕೊಂಡು ಬೆಳಗ್ಗೆ 7:21 ಅಲ್ಲಿಂದ ಹೊರಟು ಹೋಗಿದ್ದ. ಕೇವಲ 41 ನಿಮಿಷ. ಇದಾದ ಕೆಲವೇ ಕ್ಷಣಗಳಲ್ಲಿ ಮನೆಗೆ ಮರಳಿದ ಪೋಷಕರು ಮಗಳ ಸ್ಥಿತಿ ನೋಡಿ ಬೆಚ್ಚಿ ಬಿದ್ದಿದ್ರು. ಆಸ್ಪತ್ರೆಗೆ ಕರೆದೊಯ್ದ್ರು. ಆದ್ರೆ ಡಾಕ್ಟರ್ ಹೇಳಿದ ಮಾತು ಅವರ ಬದುಕನ್ನೇ ಕತ್ತಲೆಗೆ ತಳ್ಳಿಬಿಡ್ತು. ಅವಳು ಇನ್ನಿಲ್ಲ. ಪ್ರಕರಣ ದಾಖಲಾಯಿತು. ಪೊಲೀಸರು CCTV ಪರಿಶೀಲಿಸಿದ್ರು. ಒಂದು ಮುಖ ಮತ್ತೆ ಮತ್ತೆ ಕಾಣಿಸುತ್ತಿತ್ತು. ಅದು ಮತ್ತಿನ್ಯಾರು ಅಲ್ಲ, ರಾಹುಲ್. ಈ ಹಿಂದೆ ಅದೇ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವನು. ಹಣ ಕದ್ದ ಕಾರಣಕ್ಕೆ ಕೆಲಸದಿಂದ ತೆಗೆದು ಹಾಕಲ್ಪಟ್ಟವನು. ಸೇಡಿಗಾಗಿ ಇಂತಹ ಕ್ರೂರ ಕೃತ್ಯ ಮಾಡಿದ್ದ. ಕೇವಲ 12 ಗಂಟೆಗಳಲ್ಲೇ ಪೊಲೀಸರು ಅವನನ್ನ ಟ್ರ್ಯಾಕ್ ಮಾಡಿದ್ರು. ಆಟೋ ಚಾಲಕನ ಮಾಹಿತಿ ಹಾಗೂ CCTV ಆರೋಪಿಯ ಸುಳಿವು ಸಿಗುವಂತೆ ಮಾಡಿತ್ತು. ಕೊನೆಗೆ ಒಂದು ಓಯೋ ಹೋಟೆಲ್ನಲ್ಲೇ ಶಾಂತವಾಗಿ ಕುಳಿತಿದ್ದ ರಾಹುಲ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಆನ್ಲೈನ್ ಗೇಮಿಂಗ್, ಬೆಟ್ಟಿಂಗ್ ಚಟ, ಹಣದ ಕೊರತೆ, ಸಾಲ. ಕ್ರೈಮ್ ಮಾಡುವ ಮುನ್ನವೇ ತನ್ನ ಫೋನನ್ನ ಮಾರಿದ್ದ. ದರೋಡೆಗೆ ಹೋಗಿ ಸೇಡು ತೀರಿಸಿಕೊಳ್ಳಲು ಅವನು ಆಯ್ಕೆ ಮಾಡಿಕೊಂಡ ದಾರಿ ಒಂದು ಭೀಕರ ಕ್ರೈಮ್. ಕೇವಲ 41 ನಿಮಿಷಗಳಲ್ಲಿ ಒಂದು ಕುಟುಂಬದ ಕನಸು, ಓರ್ವ ಯುವತಿಯ ಭವಿಷ್ಯ ಎಲ್ಲವೂ ನಾಶವಾಯಿತು. ಉಳಿಯುವ ಪ್ರಶ್ನೆ ಒಂದೇ, ನಂಬಿಕೆ ತಪ್ಪಿದಾಗ ಮಾನವ ಎಷ್ಟು ಭಯಾನಕನಾಗಬಲ್ಲ ಅಲ್ವಾ? ವಿಶೇಷ ಕ್ರೈಮ್ ಅಪ್ಡೇಟ್ಸ್ಗಾಗಿ ಸ್ಟೇ ಟ್ಯೂನ್ ಸುಮನ್ TV ಕನ್ನಡ.